ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪವಿತ್ರ ಲೋಕೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ತುಂಬ ದಿನಗಳೇ ಆಯಿತು ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿ, ಬಿಕಾಸ್ ತುಂಬಾ ಬ್ಯುಸಿ ಇದ್ದೆ. ಸೊ ಹಾಗಾಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ನಿಮ್ಮ ಜೊತೆ ಸಾರಿ ಕೇಳ್ತೀನಿ. ಈ ವಿಡಿಯೋ ಬಂದುಬಿಟ್ಟು ನನ್ನ ಮಗಳು ಸ್ಕೂಲಲ್ಲಿ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಇತ್ತು. ಸೊ ಆವಾಗ ಅವಳಿಗೆ ನಾನು ರಾಧೆ ಕಾಸ್ಟ್ಯೂಮ್ ಹಾಕಬೇಕಾದ್ರೆ ಮಾಡಿರೋವಂಥ ವಿಡಿಯೋ. ಅವ್ರ ಸ್ಕೂಲಲ್ಲಿ ಕೃಷ್ಣ ಜನ್ಮಾಷ್ಟಮಿ ಆಗಿ 1 ವೀಕ್ ಆದಮೇಲೆ ಸೆಲೆಬ್ರೇಷನ್ ಮಾಡಿದ್ರು. ಯಾಕೆ ಅಂದರೆ ಆವಾಗ ಅವರಿಗೆ ಟೆಸ್ಟ್ ನಡೀತಾ ಇತ್ತು ಕೃಷ್ಣ ಜನ್ಮಾಷ್ಟಮಿ ಇದ್ದಿದ್ದ ಟೈಮಲ್ಲಿ. ಸೊ ಅದಕ್ಕೆ ಅವರಿಗೆ 1 ವೀಕ್ ಆದಮೇಲೆ ಸೆಲೆಬ್ರೇಷನ್ ಮಾಡಿದ್ರು. ಹಾಗಾಗಿ ನಾನು ಆವತ್ತು ಮಾಡಿರೋವಂಥ ವೀಡಿಯೋನ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೆ. ಸೊ ಅದೇನೆಂದರೆ ವೀಡಿಯೋಸ್ ಎಲ್ಲ ಮಾಡಿಟ್ಕೊಂಡ್ರು ಎಡಿಟ್ ಮಾಡಿ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡೋದೇ ಕಷ್ಟ ಆಗ್ತಿತ್ತು. ಸೊ ನನ್ನ ಮಗಳಿಗೆ ಈ ಥರ ಮೇಕಪ್ ಎಲ್ಲ ಮಾಡ್ಕೊಳ್ಳೋದು, ಹಾಗೆ ಡ್ಯಾನ್ಸ್ ಮಾಡೋದು ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ನೋಡಿ ನಿಂತಲ್ಲೇ ಯಾವ ಥರ ಡ್ಯಾನ್ಸ್ ಮಾಡ್ತಾಳೆ. ಅದೇನೋ ಗೊತ್ತಿಲ್ಲ, ಡ್ಯಾನ್ಸ್ ಕ್ಲಾಸಿಗೆ ಹೋಗೋ ಮಕ್ಕಳೆಲ್ಲ ಹೀಗೆ ಅಂತ ಅಂದ್ಕೊತೀನಿ. ನನ್ನ ಮಗಳಂತೂ ಎಲ್ಲಿ ನಿಲ್ತಾಳೆ, ಎಲ್ಲಿ ಕೂರ್ತಾಳೆ ಅಲ್ಲೇ ಡ್ಯಾನ್ಸ್ ಮಾಡ್ತಾಳೆ. ಸೊ ಅದೆಲ್ಲ ಆದಮೇಲೆ ನಾನು ಮೊದಲಿಗೆ ಡ್ರೆಸ್ ಎಲ್ಲ ಹಾಕಿಬಿಟ್ಟು ತಲೆ ಎಲ್ಲ ಬಾಚಿಬಿಟ್ಟು ಆಮೇಲೆ ಮೇಕಪ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ನಾನು ಜುಟ್ಟು ಹಾಕ್ಬಿಟ್ಟು ಆಮೇಲೆ ಚೌಲಿ ಹಾಕ್ತಾಯಿದ್ದೆ. ಈ ಚೌಲಿ ಬಂದುಬಿಟ್ಟು ನಮ್ಮ ಅಪ್ಪನ ಫ್ರೆಂಡ್ ಅವ್ರ ಹತ್ರ ತೊಗೊಂಡಿದ್ದು. ಇದು ರಿಯಲ್ ಏರ್ ಚೌಲಿ. 2 ತೊಗೊಂಡಿದ್ದೆ, ನನಗೆ ಮತ್ತು ನನ್ನ ಮಗಳಿಗೆ ಅಂತ. ನನ್ನ ಮಗಳು ಚೌಲಿ ಎಲ್ಲೋ ಇಟ್ಬಿಟ್ಟಿದ್ದೆ, ಎಷ್ಟು ಹುಡ್ಕಿದ್ರು ಸಿಗಲಿಲ್ಲ. ಸೊ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ನನ್ನ ಚೌಲಿನೇ ಹಾಕ್ತಿದ್ದೆ. ನಾನು ಚೌಲಿ ಹಾಕಬೇಕಾದ್ರೆ ಯಾವಾಗಲೂ ಆ ಚೌಲಿಗೆ ಒಂದು ರಿಬ್ಬನ್ ಹಾಕ್ಕೊಂಡು ಜುಟ್ಟು ಥರ ಹಾಕಿಬಿಟ್ಟು ಆಮೇಲೆ ಜಡೆ ಎಣಿತೀನಿ. ಯಾಕಂದರೆ ಅದು ಕಿತ್ತೋಗಲ್ಲ, ತುಂಬ ಟೈಮ್ ಹಾಗೇ ಇರುತ್ತೆ. ಮಕ್ಕಳಲ್ವ, ಅವಾಗವಾಗ ಹೇಳ್ಕೊತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಅದೆಲ್ಲ ಆದಮೇಲೆ ನಾನು ಮೇಕಪ್ನ ಮಾಡ್ತಾಯಿದ್ದೆ. ನಾನು ಯಾವಾಗಲೇ ಮೇಕಪ್ ತೊಗೊಳ್ಳೋದಾದರೂ ಮಕ್ಳಿಗೆ ಫೇಸ್ಗೂ ಇದು ಅಡ್ಜಸ್ಟ್ ಆಗುತ್ತಾ ಅಂತ ಕೇಳಿ ತೊಗೊತೀನಿ. ಯಾಕಂದರೆ ನಾನು ಈ ಥರ ಏನಾದರೂ ಫಂಕ್ಷನ್ಸ್ ಇದ್ದಾಗ ಅಥವಾ ಏನಾದರೂ ಈ ಥರ ಡ್ರೆಸ್ ಮಾಡಬೇಕು ಅಂತ ಇರುವಾಗ ನಾನು ಈ ಥರ ಮೇಕಪ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಕೇಳೇ ತೊಗೊಬಿಡ್ತೀನಿ. ನಾನು ಮೊದಲಿಗೆ ರೋಸ್ ವಾಟರ್ನ ಅಪ್ಲೈ ಮಾಡಿ ಅದು ಆರಿದ್ಮೇಲೆ ಅದಕ್ಕೆ ಅವಳಿಗೆ ಪ್ರೈಮರ್ನ ಹಚ್ಚಿ ಒಂದು 5 ನಿಮಿಷ ಬಿಟ್ಟು ಆಮೇಲೆ ಫೌಂಡೇಶನ್ನ ಅಪ್ಲೈ ಮಾಡಿ ಲಾಸ್ಟಲ್ಲಿ ಪೌಡ್ರು ಕೂಡ ಅಪ್ಲೈ ಮಾಡಿದೆ. ಸೊ ನನ್ನ ಚಿಕ್ಕ ಮಗಳು ನೋಡಿ ಹಿಂದೆ ಯಾವ ಥರ ತೀಟೆ ಮಾಡ್ತಿದ್ದಾಳೆ ಅಂತ. ದೊಡ್ಡ ತೀಟೆ ರಾಣಿ ಅವಳು. ನನಗೆ ತುಂಬಾ ಕಷ್ಟ ಆಗ್ತಿತ್ತು ಮೇಕಪ್ ಮಾಡೋಕ್ಕೆ. ಇವಳ ಜೊತೆಗೆ ಕಾಜಲ್ ಬೇರೆ ಹಚ್ಚಿಸ್ಕೊತಾ ಇರಲಿಲ್ಲ. ಬೇಡ ಮಮ್ಮಿ ಅಂತ ಹೇಳ್ತಾ ಇದ್ಲು. ಇನ್ನೇನು ಮಾಡೋಕ್ಕಾಗುತ್ತೆ, ಮಕ್ಕಳು ಖುಷಿ ಮುಂದೆ ನಮ್ಮ ಖುಷಿ ಏನೂ ಅಲ್ಲ ಅಲ್ವಾ. ಅವಳಿಗೆ ಯಾಕೋ ಅದು ಹಿಂಸೆ ಅನ್ನಿಸ್ತಾ ಇತ್ತೇನೋ. ಸೊ ಅದಕ್ಕೋಸ್ಕರ ಅವಳು ಬೇಡ ಅಂತಿದ್ಲು. ಹಾಗೆ ಐಲೈನರಲ್ಲೇ ಹಾಗೆ ಲೈಟಾಗೆ ಬರೆದುಬಿಟ್ಟೆ. ಏನೋ ಗೊತ್ತಿಲ್ಲ, ನನಗೆ ಈ ಥರ ಮೇಕಪ್ ಎಲ್ಲ ಮಾಡೋದು ಆಮೇಲೆ ಫೋಟೋಸ್ ತೆಗೆದಿಟ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಅವಳೊಂದು 2 ಇಯರ್ಸ್ 3 ಇಯರ್ಸ್ ಬೇಬಿಯಿಂದ ನಾನು ಸ್ಯಾರಿ ಉಡಿಸೋದು, ಈ ಥರ ಮೇಕಪ್ ಮಾಡಿ ಫೋಟೋಸ್ ತೆಗೆಯೋದು ನನಗೊಂದು ದೊಡ್ಡ ಹುಚ್ಚು. ನನ್ನ ಚಿಕ್ಕ ಮಗಳಿಗೂ ಅಷ್ಟೇ, ಅವಳು ಹುಟ್ಟಿದಾಗಿಂದ ಅವಳಿಗೆ 12 ಮಂತ್ವರೆಗೂ ಒಂದೊಂದು ಥೀಮಲ್ಲಿ ಫೋಟೋಸ್ಗಳನ್ನ ತೆಗ್ದು ಇಟ್ಕೊಂಡಿದ್ದೀನಿ. ನನಗೆ ಅದೇನೋ ತುಂಬ ಇಷ್ಟ. ತುಂಬ ಜನ ಮಾಡೋ ಕೆಲಸ ಇಲ್ಲ, ಅದಕ್ಕೆ ಆ ಥರ ಎಲ್ಲ ಮಾಡಿದ್ದಾಳೆ ಅಂತ ಹೇಳ್ತಾಯಿದ್ರು. ಸೊ ಏನು ಮಾಡೋಕ್ಕಾಗಲ್ಲ, ಅದು ಅವ್ರವ್ರ ಮೈಂಡ್ ಸೆಟ್ಟು. ಅವ್ರು ಯಾವ ಥರ ಮೈಂಡಲ್ಲಿ ತಿಳ್ಕೊತಾರೋ ಅದು ಯಾವ ಥರ ಇರುತ್ತೆ. ಅದು ನಮಗೆ ಖುಷಿ ಕೊಟ್ಟರೆ, ನನ್ನ ಮಗಳಿಗೆ ಖುಷಿ ಕೊಟ್ಟರೆ ಅಷ್ಟೇ ಸಾಕು. ನಾವು ಯಾವತ್ತೂ ಇನ್ನೊಬ್ರಿಗೋಸ್ಕರ ಬದುಕ್ತಾ ಇಲ್ಲ. ನಮ್ಮ ಲೈಫು ನಮ್ಮಿಷ್ಟ, ನಮಗೋಸ್ಕರ ನಾವು ಬದುಕ್ತಾ ಇರೋದಲ್ವ. ಸೊ ಅದಕ್ಕೋಸ್ಕರ ನಾನು ಅವ್ರು ಹೇಳೋ ಅಂಥ ಯಾವುದೇ ಒಂದು ಮಾತನ್ನು ತಲೆಗೆ ಹಾಕ್ಕೊಳ್ಳಲ್ಲ. ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಡ್ತೀನಿ. ಸೊ ಇದೆಲ್ಲ ಆದಮೇಲೆ ಅವಳಿಗೆ ಸರ ಹಾಕ್ತಾಯಿದ್ದೆ. ನಾನು ಭರತನಾಟ್ಯದೊಂದು ಸರ ಇತ್ತು, ಅದು ಹಾಕಿದ್ರೆ ಬೇಡ ಅದು ಚೆನ್ನಾಗಿ ಕಾಣ್ತಿಲ್ಲ ಅಂದ್ಲು. ಈ ಲಾಂಗ್ ನೆಕ್ಲೆಸ್ ಹಾಕಿದ್ಮೇಲೆ ಖುಷಿಪಟ್ಲು. ಅದೆಲ್ಲ ಆದಮೇಲೆ ಇಯರಿಂಗ್ಸ್ ಹಾಕೋದು, ಇದು ಒಂದು ದೊಡ್ಡ ಟಾಸ್ಕ್ ಅವಳಿಗೆ ಇಯರಿಂಗ್ಸ್ ಹಾಕೋದು ಅಂದರೆ. ಯಾಕೆಂದರೆ ಇಯರಿಂಗ್ಸ್ನ ಹಾಕೋಕ್ಕೆ ತುಂಬ ಕಷ್ಟ. ಯಾಕೆಂದರೆ ಅವಳದು ಕಿವಿದು ಓಲು ತುಂಬ ಚಿಕ್ಕದಾಗಿರೋದ್ರಿಂದ ಅದು ಹಾಕೋಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ನಾನು ಏನು ಐಡಿಯಾ ಮಾಡಿದ್ದೀನಿ ಅಂದರೆ, ಒಂದು ಜೊತೆ ಚಿಕ್ಕದಾಗಿರೋವಂಥ ಓಲೆ ಇತ್ತು, ಅದ್ರದ್ದು ಮೇಲೆ ಇದನ್ನು ಕಟ್ ಮಾಡಿ ಬರೀ ಜುಮ್ಕನ ಇಟ್ಕೊಂಡಿದ್ದೀನಿ. ಅದನ್ನು ಏನು ಮಾಡ್ತೀನಪ್ಪ ಅಂದರೆ, ಇವಳಿಗೆ ಹಾಕಿರೋ ಅಂಥ ರಿಂಗ್ ಇದೆಯಲ್ಲ, ಅದಕ್ಕೆ ಆ ಜುಮ್ಕದ ಹೋಲಿಗೆ ಹಾಕ್ಬಿಟ್ಟು ರಿಂಗ್ನ ಲಾಕ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ಮತ್ತು ಜುಮ್ಕನು ಚಿಕ್ಕದಾಗೋದ್ರಿಂದ ನೋವು ಬರಲ್ಲ ಮಕ್ಕಳಿಗೆ. ಸೊ ಹಾಗಾಗಿ ಆ ಥರ ಮಾಡಿದ್ದೀನಿ. ಹೇಗಿದೆ ನನ್ನ ಐಡಿಯಾ ಹಾಗೆ ಹೇಳಿ. ಅದು ಹಾಕ್ಬಿಟ್ಟು ಜಡೆಬಿಲ್ಲೆ ಹಾಕ್ಬಿಟ್ಟು ವೇಲ್ ಹಾಕೋಣ ಅಂತ ಹೇಳ್ಬಿಟ್ಟು ಜಡೆಬಿಲ್ಲೆನ ಹಾಕ್ತಾಯಿದ್ದೆ. ಈ ಜಡೆಬಿಲ್ಲೆ ಬಂದುಬಿಟ್ಟು ನನ್ನ ಮಗಳಿಗೆ ಅಂತಲೇ ನಮ್ಮ ಅತ್ತಿಗೆ ಕೊಟ್ಟಿರೋದು. ಅದು ಸುಮಾರು ಒಂದು 4-5 ವರ್ಷ ಆಯಿತು. ನಮ್ಮ ಅಣ್ಣನ ಮಗಳು ಯೂಸ್ ಮಾಡ್ತಾಯಿದ್ಲು. ಅವಳು ಇವಾಗ ಕಾಲೇಜ್ಗೆ ಹೋಗ್ತಿದ್ದಾಳಲ್ಲ, ಸೊ ಹಾಗಾಗಿ ಅದನ್ನು ಇನ್ಯಾರು ಯೂಸ್ ಮಾಡಲ್ಲ ಅಂತ ಇವಳಿಗೆ ಕೊಟ್ಟಿದ್ದಾರೆ. ಆವಾಗಿಂದ ಇವಳ ಹತ್ರನೇ ಇದೆ ಅದು. ಸೊ ಹಾಗಾಗಿ ನಮ್ಮ ಅಣ್ಣ ನಮ್ಮ ಅತ್ತಿಗೆದಿರು ಅಷ್ಟೇ ಯಾವಾಗಲೂ ಏನೇ ವಸ್ತು ಇದ್ದರೂ ಕೊಡ್ತಾರೆ ನನ್ನ ಮಗಳಿಗೆ ಯೂಸ್ ಮಾಡು ಅಂತ.
ನನಗೆ ನಿಜವಾಗ್ಲೂ ಆ ಥರ ಅತ್ತಿಗೆದಿರು ಸಿಗೋಕ್ಕೆ ಪುಣ್ಯನೇ ಮಾಡಿದ್ದೆ ಅಂತ ಅಂದ್ಕೊತೀನಿ. ಸೊ ಇದೆಲ್ಲ ಆದಮೇಲೆ ವೇಲನ್ನ ಹಾಕಿದೆ. ವೇಲಂತೂ ತುಂಬಾ ಉದ್ದ ಆಗಿತ್ತು. ಸೊ ಹಾಗಾಗಿ ಅದನ್ನು ಒಳಗಡೆ ಫೋಲ್ಡ್ ಮಾಡಿ ಹಾಕಿದೆ. ಇಲ್ಲಾಂದಿದ್ರೆ ಹಾಗೆ ಹಾಕಿದ್ದಿದ್ರೆ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅಂತೇಳಿ. ಅದೆಲ್ಲ ಆದಮೇಲೆ ಹಣೆಗಿಡೋದು. ನಾನೇನು ಅಂದ್ಕೊಂಡೆ ಬರೀ ಒಂದು ಸ್ಟಿಕ್ಕರ್ ಏನಾದರೂ ಇಟ್ಟು ಕಳಿಸ್ಬಿಡೋಣ, ಇಲ್ಲ ಸಿಂಧೂರಲ್ಲಿ ಒಂದು ರೌಂಡ್ ಇಟ್ಟು ಕಳ್ಸೋಣ ಅಂದ್ಕೊಂಡೆ. ಬಟ್ ಆದರೆ ನನ್ನ ಮಗಳು ಐಬ್ರೋ ಮೇಲ್ಗಡೆ ಇಡ್ತಾರಲ್ಲ ಆ ಥರ ಡಾಟ್ಸ್ ಇಡಿ ಮಮ್ಮಿ ಅಂತ ಹೇಳಿದ್ಲು. ಸೊ ನಾನು ಅದೇನು ಕಮ್ಮ ಬೇಡ ಅಂತಂದೆ. ಇಲ್ಲ ರಾಧೆಗೆ ಅದೇ ಚೆನ್ನಾಗಿ ಕಾಣೋದು ಅಂತ ಹೇಳಿದ್ಲು. ಮಕ್ಕಳಿಗೂ ಐಡಿಯಾಸ್ ಎಷ್ಟು ಚೆನ್ನಾಗಿ ಗೊತ್ತಿರುತ್ತೆ ನೋಡಿ. ನಿಜವಾಗ್ಲೂ ಅದು ಹಾಕಿದ್ಮೇಲೆ ರಾಧೆ ಲುಕ್ ಬಂದಿದ್ದು ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ಲು. ಅದು ಹಾಕಿದ್ಮೇಲೆ ಆಲ್ಮೋಸ್ಟ್ ಅಲ್ಲಿ ಚೆನ್ನಾಗಿ ಕಾಣ್ದಿದ್ದು ಅಂತ ಹೇಳ್ಬೋದು. ಅದಕ್ಕೆ ಹೇಳೋದು ಮಕ್ಕಳು ಮಾತನ್ನು ಕೇಳಬೇಕು ಅಂತೇಳಿ ಲಾಸ್ಟಲ್ಲಿ ಲಿಫ್ಟಿಕ್ ಹಾಕ್ತಾಯಿದ್ದೀನಿ. ಲಿಫ್ಟಿಕ್ ಅಂದರೆ ಅವಳಿಗೆ ಸಿಕ್ಕಾಬಟ್ಟೆ ಇಷ್ಟ. ಅವಳು ಒಂದು 2-3 ವರ್ಷ ಮಗು ಇರುವಾಗಿಂದ ಲಿಫ್ಟಿಕ್ ಈ ಥರ ಹಾಕಿ ಅಭ್ಯಾಸ ಆದಮೇಲೆ ಆವಾಗ ಯಾವುದಾದ್ರೂ ಒಂದು ಫಂಕ್ಷನಿಗೆ ಹೋದಾಗ ಏನು ಮಾಡೋಳು ಅಂದರೆ ಲಿಫ್ಟಿಗೆ ಹೋಗುತ್ತೆ ಅಂತ ಊಟನೇ ಮಾಡ್ತಾ ಇರಲಿಲ್ಲ. ಎಲ್ಲರೂ ನಗ್ತಿರೋರು. ಸೊ ಅದೆಲ್ಲ ಆದಮೇಲೆ ಫೈನಲ್ ಟಚ್ಚು ಸ್ವಲ್ಪ ಪೌಡ್ರನ್ನ ಕೊಟ್ಟೆ. ಪೌಡ್ರೆಲ್ಲ ಆದಮೇಲೆ ನೆಕ್ಸ್ಟು ಬಾಡಿ ಲೋಷನ್ನ ಅಪ್ಲೈ ಮಾಡಿ ಆಮೇಲೆ ಬಳೆ ಹಾಕಬೇಕಿತ್ತು. ಮೇಯ್ನು ಬಳೆ ಕೈಗೆ ಹಾಕ್ತಾನೆ ಇರಲಿಲ್ಲ, ಯಾಕೆಂದರೆ ತುಂಬಾ ಚಿಕ್ಕದಾಗಿತ್ತು ಆ ಬಳೆ. ಅವಳಿಗೆ ಸುಮಾರು ಒಂದು 4 ಇಯರ್ಸ್ ಬ್ಯಾಕ್ ತೊಗೊಂಡಿರೋದು. ನಾನು ಅವಳಿಗೆ ಜಾಸ್ತಿ ಬಳೆಗಳೇನು ತೆಗ್ದು ಇಟ್ಕೊಂಡಿರಲ್ಲ, ಯಾಕೆಂದರೆ ಜಾಸ್ತಿ ಯೂಸ್ ಮಾಡಲ್ವಲ್ಲ. ಸೊ ಹಾಗಾಗಿ ಇದು ಯಾವುದೋ ಫಂಕ್ಷನಲ್ಲಿ ತೊಗೊಂಡಿರೋ ಅಂಥ ಬಳೆ ಇತ್ತು, ಅದನ್ನೇ ಅಡ್ಜಸ್ಟ್ ಮಾಡಿ ಹಾಕ್ತೆ. ಸೊ ಫೈನಲ್ ಲುಕ್ಕು ನನ್ನ ಮಗಳದು ಈ ಥರ ಇತ್ತು. ನನ್ನ ಮಗಳು ಯಾವ ಥರ ಕಾಣ್ತಾ ಇದ್ದಾಳೆ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.